ಇದನ್ನು ಬೆಳ್ಳಂಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ದಿಢೀರ್ ಈ ದಾಳಿಯನ್ನ ನಡೆಸಲಾಗಿದೆ. ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ ಮೆಗಾ ರೇಡ್ ಇದು. ಕೆಲ ಅಧಿಕಾರಿಗಳ ಮನೆಗಳಲ್ಲಿ ಬೆಳ್ಳಿ ಹಾಗೆ ನಗದು ಕೂಡ ಪತ್ತೆಯಾಗಿದೆ. ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಕೂಡ ಈಗಾಗಲೇ ಅಧಿಕಾರಿಗಳು ನಡೆಸ್ತಾ ಇರೋದು ಕೂಡ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲ, ಭ್ರಷ್ಟ ಅಧಿಕಾರಿಗಳು, ಲಂಚಕೋರರು, ಲೂಟಿಕೋರರು ಅಂತ ಕರೆಸ್ಕೊಳ್ತಾರಲ್ಲ, ಅಂತ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತ ಕೆಲಸ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ ಮೆಗಾ ರೇಡ್ ಇದು. ಕೆಲ ಅಧಿಕಾರಿಗಳ ಮನೆಗಳಲ್ಲಿ ಬೆಳ್ಳಿ ನಗದು ಕೂಡ ಪತ್ತೆಯಾಗಿದೆ. ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೆಲವರೆಲ್ಲ ಇದ್ದಾರೆ, ಒಂದು ನಿರ್ದಿಷ್ಟವಾದಂತಹ ಸಂಬಳ ಅಂತ ಇರುತ್ತೆ, ಅದನ್ನ ಮೀರಿ ಇವರು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದು. ನೋಡಿ, ಇದು ಬೀದರ್ನ ದೃಶ್ಯ. ಬೀದರ್ನಲ್ಲೂ ಕೂಡ ದಾಳಿ ನಡೆಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 7 ಜಿಲ್ಲೆಗಳಲ್ಲಿ ಇವತ್ತು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಮೆಗಾ ರೇಡ್ ಇದು. 8 ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಂದು ಇನ್ಫಾರ್ಮೇಶನ್ ಹೋಗಿರುತ್ತೆ, ಈ ಅಧಿಕಾರಿಗಳು ದುಡ್ಡು ಕೇಳ್ತಾರೆ, ಕೆಲಸ ಮಾಡಲ್ಲ, ಕೇಳಿದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾರೆ, ಕೈ ಬಿಸಿ ಮಾಡಿ ಅಂತಾರೆ. ಅಂತವ್ರದೆಲ್ಲ ಒಂದಿಷ್ಟು ಅಲ್ಲಿ ಕಂಪ್ಲೇಂಟ್ ಹೋಗಿರುತ್ತೆ, ಅಂತವ್ರನ್ನೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಅವರ ದಿನಚರಿ ಇರ್ಬೋದು, ಮಗದೊಂದು ಪ್ರತಿಯೊಂದನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಇಮಿಡಿಯೇಟ್ ಆಗಿ ರೇಡ್ ಮಾಡ್ತಾರೆ. ಸೇಮ್ ಟು ಸೇಮ್ ಅದೇ ತರ ಆಗಿರುವಂತದ್ದು ಇವತ್ತು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ನೋಡಿ, ಬೆಳ್ಳಿ ಚಂಬು, ಬೆಳ್ಳಿ ಪಾತ್ರೆ ಬೀದರ್ನಲ್ಲಿ, ಇನ್ನೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ. ನೋಡಿ, ಬೆಂಗಳೂರಲ್ಲಿ ನೆಟ್ಟಗೊಂದು ಮನೆ ಕಟ್ಟೋಕಾಗಲ್ಲ, ಆದ್ರೆ ದೊಡ್ಡ ದೊಡ್ಡ ಬಂಗ್ಲೆ ಇದು. ಸರ್ಕಾರದಿಂದ ಬರ್ತಾ ಇರುವಂತಹ ಸಂಬಳಕ್ಕಿಂತನೂ ಮಿಗಿಲಾಗಿ ಇವರು ಜಾಸ್ತಿ ಸಂಪಾದನೆ ಮಾಡಿದ್ರು. ಹಾಗಾದ್ರೆ ಅದು ಎಲ್ಲಿಂದ ಬಂತು ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಟಿಡಿ ನಂಜುಂಡಪ್ಪ ಡಿಪಿಎಆರ್ ಚೀಫ್ ಇಂಜಿನಿಯರ್ ಇವರು, ಎಚ್ವಿ ಕಲ್ಲೇಶಪ್ಪ ಬಿಬಿಎಂಪಿಯ ಡಬಲಿ, ಜಿ ನಾಗರಾಜ್ ಕೋಲಾರದ ಬೆಸ್ಕಾಂ ಎಡಬಲಿ, ಜಗನ್ನಾಥ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ, ಜಿಎಸ್ ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ ಈತ, ಡಾಕ್ಟರ್ ಜಗದೀಶ್ ಮುಖ್ಯ ವೈದ್ಯಾಧಿಕಾರಿ ತುಮಕೂರು, ಮಲ್ಲಪ್ಪ ದುರ್ಗದ ಎಫ್ಡಿಎ ಪಂಚಾಯತ್ ರಾಜ್ ಹಾಗೆ ಬಾಗಲಕೋಟೆಯರು ಇವರು, ಶಿವಶಂಕರ್ ಕೆಂಭಾವಿ ಎಫ್ಡಿಎ ಹೌಸಿಂಗ್ ಬೋರ್ಡ್ ವಿಜಯಪುರ. ಇವರದೆಲ್ಲ ಮನೆ ಮೇಲೆ ಈಗ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಳ್ಳಂಬೆಳಗ್ಗೆ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ್ ಮರಕಲೆ ಹಾಗೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ಇಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನೀಗ ಫಸ್ಟ್ ಓಂ ಪ್ರಕಾಶ್ ಹತ್ರ ಹೋಗ್ತೀನಿ. ಓಂ ಪ್ರಕಾಶ್, ಸದ್ಯ ಯಾವ ರೀತಿಯಾಗಿ ಈ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಅಧಿಕಾರಿಗಳ ಚಳಿ ಬಿಡಿಸುವಂತ ಕೆಲಸ ಆಗ್ತಿದೆ, ಈಗ ಪರಿಶೀಲನೆ ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯ? ನಿಕೇಶ್, ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಅದರಂತೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿಯಾಗಿರುವಂತಹ ಜಗನ್ನಾಥ್ ಹಲಿಂಗೆ ಅವರ ಒಟ್ಟು 6 ಕಡೆ ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿರುವಂತದ್ದು. ಅದರಲ್ಲಿ ಕಲಬುರಗಿಯ ಎನ್ಜಿಒ ಕಾಲನಿಯ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಇದು ಎನ್ಜಿಒ ಕಾಲನಿಯಲ್ಲಿರುವಂತಹ ಭವ್ಯವಾದ ಬಂಗಲೆ ಇರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಸತತವಾಗಿ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸುಮಾರು 3 ಕೆಜಿಗೂ ಅಧಿಕ ಏನು ಆ ಬೆಳ್ಳಿಯನ್ನ ಪತ್ತೆಯಾಗಿರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಆಸ್ತಿ ಪತ್ರಗಳು ಕೂಡ ಈಗ ಲಭ್ಯವಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಏನು ಸುಮಾರು 20ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತಹ ಆಸ್ತಿ ಪತ್ರ ಲಭ್ಯವಾಗಿರುವಂತದ್ದು. ಜೊತೆಗೆ ತಾವರಗೆರೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಆಸ್ತಿ ಮಾಡಿಟ್ಟಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಬೆಂಗಳೂರಿನ ಮನೆಯಲ್ಲಿ ಕೂಡ ಇದೀಗ ಏನು ಕಲಬುರಗಿಯ ಅಧಿಕಾರಿಗಳು ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಬೀದರ್ ಮತ್ತೆ ಬಸವ ಕಲ್ಯಾಣದಲ್ಲೂ ಕೂಡ ಈ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಕೆಲವೊಂದಷ್ಟು ಲಾಕರ್ಗಳು ಏನು ಕೀ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಆ ಲಾಕರ್ಗಳೆಲ್ಲವನ್ನೂ ಕೂಡ ಈಗ ಬ್ರೇಕ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ಆ ಮನೆಯಲ್ಲಿದ್ದಂತಹ ಲಾಕರ್ಗಳನ್ನ ಒಡೆದು ಅದರಲ್ಲಿರುವಂತಹ ಮತ್ತಷ್ಟು ದಾಖಲೆಗಳನ್ನ ಕೂಡ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಏನು ಬೆಂಗಳೂರಿನಲ್ಲಿ ಜಗನ್ನಾಥ್ ಹಲಿಂಗೆ ಮತ್ತೆ ಅವರ ದಂಪತಿ ಇಬ್ರು ಕೂಡ
ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮನೆಯಲ್ಲೂ ಕೂಡ ತಪಾಸಣೆ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿ ಅತಿ ಹೆಚ್ಚು ಗೋಲ್ಡ್, ಚಿನ್ನ, ವಜ್ರ ಮತ್ತೆ ಈ ರೀತಿಯಾದಂತಹ ಬೇರೆ ಬೇರೆ ದಾಖಲೆಗಳು ಕೂಡ, ನಗದು ಹಣ ಎಲ್ಲವೂ ಕೂಡ ಸಂಗ್ರಹಿಸಿಟ್ಟಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಈತನಿಗೆ ಜಗನ್ನಾಥ್ ಹಳಿಂಗಿ ಅವರು ಏನಿದ್ದಾರೆ ಅವರಿಗೆ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಮೆಗಾ ಬೇಟೆ. ವೈದ್ಯ ಡಾಕ್ಟರ್ ಜಗದೀಶ್ ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿದೆ. ನೀರಿನ ಟ್ಯಾಂಕ್ ಹಾಗೂ ಪೈಪ್ಗಳಲ್ಲಿ ದಾಖಲೆ ಹಣವನ್ನ ಬಚ್ಚಿಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಟ್ಯಾಂಕ್ ಹಾಗೂ ಪೈಪ್ಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ತುಮಕೂರಿನ ಬಟವಾಡಿ ಬಳಿಯ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ತುಮಕೂರಿನಲ್ಲೂ ಕೂಡ ವೈದ್ಯ ಡಾಕ್ಟರ್ ಜಗದೀಶ್ ಮನೆಯಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ. ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ನೋಡಿ, ಎಲ್ಲೆಲ್ಲಿ ಬಚ್ಚಿಟ್ಟಿರ್ತಾರೆ ಹಣ, ದಾಖಲೆಗಳನ್ನ ಅಂತ. ನೀರಿನ ಪೈಪ್ ಟ್ಯಾಂಕ್ಗಳಲ್ಲಿ ಬಚ್ಚಿಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಅಲ್ಲೆಲ್ಲ ಶೋಧ ನಡೆಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ನಡೆದಿರ್ತಕ್ಕಂಥದ್ದು. ಭ್ರಷ್ಟರಿಗೆ ಲೋಕಾಯುಕ್ತ ಚೆನ್ನಾಗಿ ಚಳಿ ಬಿಡಿಸಿದ್ದಾರೆ. 8 ಅಧಿಕಾರಿಗಳಿಗೆ ಲೋಕಾಯುಕ್ತ ಚೆನ್ನಾಗಿ ಚಳಿ ಬಿಡಿಸಿದ್ದಾರೆ ಇವತ್ತು. ಸೊ ಅದರಲ್ಲಿ ತುಮಕೂರಿನಲ್ಲಿ ಕೂಡ ರೇಡ್ ಆಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿಯಲ್ಲಿ ಮೆಗಾ ರೇಡ್ ಕಂಡಕ್ಟ್ ಮಾಡಿದೆ ಲೋಕಾಯುಕ್ತ. ಕೆಲವು ಅಧಿಕಾರಿಗಳ ಮನೆಗಳಲ್ಲಿ ಬೆಳ್ಳಿ, ನಗದು, ಚಿನ್ನ ಎಲ್ಲ ಪತ್ತೆಯಾಗಿದೆ. ಇನ್ನು ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನ ಲೋಕಾಯುಕ್ತ ಪರಿಶೀಲನೆ ನಡೆಸ್ತಾ ಇದೆ. ಅದರಲ್ಲಿ ಲೀಗಲ್ ಎಷ್ಟು, ಇಲ್ಲೀಗಲ್ ಎಷ್ಟು ಎಲ್ಲ ಡೀಟೇಲ್ ಆಗಿ ಲೋಕಾಯುಕ್ತ ಸಂಗ್ರಹ ಮಾಡ್ತಾ ಇದೆ. ತುಮಕೂರಿನಲ್ಲಿ ಈ ಅಧಿಕಾರಿ ಮನೆಯಲ್ಲಿ ನೀರಿನ ಪೈಪ್ನಲ್ಲಿ ದಾಖಲೆಗಳನ್ನ, ಹಣವನ್ನ ಬಚ್ಚಿಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ. ಅಲ್ಲಿ ಈಗ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ರಾಜ್ಯದ 7 ಕಡೆ ಇವತ್ತು ಲೋಕಾಯುಕ್ತ ದಿಢೀರ್ ಅಂತ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದೆ. ಅಕ್ರಮ ಆಸ್ತಿ ಗಳಿಸಿದವರಿಗೆ ಚೆನ್ನಾಗಿ ನಡುಕ ಹುಟ್ಟಿಸಿದೆ. 7 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಸಾಕಷ್ಟು ಜನ ಅಧಿಕಾರಿಗಳ ಮನೆಗಳ ಮೇಲೆ ತುಮಕೂರಿನಲ್ಲಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಅವರ ಮನೆ ಮೇಲೆ ನಡೆದಿರತಕ್ಕಂತಹ ರೇಡ್. ಹಾಗೇನೆ ಮಲ್ಲಪ್ಪ ದುರ್ಗದ ಎಫ್ಡಿಎ ಪಂಚಾಯತ್ ರಾಜ್ ಬಾಗಲಕೋಟೆ, ಶಿವಶಂಕರ್ ಕೆಂಬಾವಿ ಎಫ್ಡಿಎ ಹೌಸಿಂಗ್ ಬೋರ್ಡ್ ವಿಜಯಪುರ, ಜಗನ್ನಾಥ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ, ಜಿಎಸ್ ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ, ಎಚ್ವಿ ಕಲೇಶಪ್ಪ ಬಿಬಿಎಂಪಿ ಇಇ, ಟಿಡಿ ನಂಜುಂಡಪ್ಪ ಡಿಪಿಎಆರ್ ಚೀಫ್ ಇಂಜಿನಿಯರ್, ಜಿ ನಾಗರಾಜ್ ಕೋಲಾರ ಬೆಸ್ಕಾಂ ಎಇ ಇವರುಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗಿರುತ್ತೆ. ಇಲ್ಲದೆ ಇದ್ರೆ ಸುಮೋಟೋ ದೂರನ್ನ ಪರಿಗಣಿಸಿ ಲೋಕಾಯುಕ್ತ ಈ ರೀತಿ ರೇಡ್ಗಳನ್ನ ಮಾಡುತ್ತೆ. ಭ್ರಷ್ಟರ ಬೇಟೆಯಾಡಿದೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಧಿಕಾರಿಗಳು ಮನೆ, ನೀರಿನ ಪೈಪ್, ಟ್ಯಾಂಕ್ ಎಲ್ಲ ತಲಾಶ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲಿ ಬೇಕಾದ್ರೂ ದಾಖಲೆಗಳನ್ನ ಮುಚ್ಚಿಟ್ಟಿರಬಹುದು. ಲೋಕಾಯುಕ್ತ ರೇಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ದಾಖಲೆಗಳು ಮತ್ತೆ ಚಿನ್ನ, ಅಕ್ರಮವಾಗಿ ಗಳಿಕೆ ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನ ಎಲ್ಲಿ ಬೇಕಾದ್ರೂ ಮುಚ್ಚಿಡಬಹುದು. ಸೊ ಇನ್ನೂ ನಾವು ಹಲವು